ಬಿಜೆಪಿ ನಾಯಕರು ಅನ್ನೋದು ನೋಡಿ. ಈಗ ಬಿಜೆಪಿ ಹಾಗೂ JDSಗೆ ಪ್ರಮುಖವಾಗಿದ್ದು 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ನಮ್ಮೊಂದಿಗೆ ಇದ್ದಾರಾ ಇಲ್ವಾ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿತ್ತು. ಆದರೆ ಇಲ್ಲಿ JDS 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಅಲ್ಲಿ ಇದ್ದಿದ್ದು 66 ಪ್ಲಸ್ 19, 66ರಲ್ಲಿ ಒಂದು ಮೈನಸ್ ಆಯಿತು 65, 45ರಿಂದ 20 ಪ್ಲಸ್ 19 ಬಹುತೇಕ ಆಗಿದ್ದಾರೆ. 135ರಲ್ಲಿ ಒಬ್ಬರು ತೀರ್ಕೊಂಡು 134 ಪ್ಲಸ್ ನಮ್ಮ ಅಸೋಸಿಯೇಟ್ ಮೆಂಬರ್ಸ್ ಇಂಡಿಪೆಂಡೆಂಟ್ ಇಂದ ಯಾರಿದ್ದಾರೆ ಅವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಮೊದಲಿಂದ ಹೇಳ್ತಾ ಇದ್ದೀವಿ. ಭಾಳ ಇಂಟ್ಯಾಕ್ಟ್ ಆಗಿದ್ದಾರೆ. ನನಗೆ ಅನ್ಸ್ಬಿಟ್ಟು ಯಾವುದು ಕ್ರಾಸ್ ವೋಟಿಂಗ್ ಆಗಿಲ್ಲ ನಮ್ಮ ಕಡೆಯಿಂದ. ಎಲ್ಲರೂ ಬಂದು ಒಬ್ಬರನ್ನ ವೋಟ್ ಮಾಡಬೇಕು. 3 ಜನ ಆರಾಮಾಗಿ ಗೆಲ್ತೀವಿ ನಾವು. ಕೇಕ್ ವಾಕ್ ಆಯ್ತಾ ಸರ್ ನಿಮ್ಮ ಗೆಲುವು? ನೋಡಿ, ಇದು ಎಲೆಕ್ಷನ್ ಅನ್ನೆಸೆಸರಿ ಇತ್ತು. ಅವ್ರಿಗೆ ಗೊತ್ತಿದ್ದು ಅವ್ರ ಹತ್ರ ನಂಬರ್ಸ್ ಇರಲಿಲ್ಲ ಅಂದ್ಬಿಟ್ಟು. ಬಟ್ BJP ಬೇರೆ ಸ್ಟೇಟ್ಸಲ್ಲಿ ಯಾವ ಥರ ಅವರು ಕೋಚಿಂಗ್ ಮಾಡ್ತಾರೆ, ಯಾವ ಥರ ಅವರು ಇದು ಹಾರ್ಸ್ ಟ್ರೇಡಿಂಗ್ ಮಾಡ್ತಾರೆ, ಯಾವ ಥರ ಅವರು ದುಡ್ಡು ಒಂದು ವ್ಯವಹಾರ ಮಾಡ್ತಾರೆ, ಯಾವ ಥರ ಅವರು ಕ್ರಾಸ್ ರೇಟಿಂಗ್ ಮಾಡಿಸ್ತಾರೆ, ಬೇರೆ ಬೇರೆ ಸ್ಟೇಟ್ಸಲ್ಲಿ ಏನು ಮಾಡಿದ್ದಾರೆ ಸರ್ಕಾರಗಳಿಂದ, ಅಪೋಸಿಷನ್ ಪಾರ್ಟಿ ಸರ್ಕಾರದಿಂದ, ಇದೇ ಸ್ಟೇಟಲ್ಲಿ ಯಾವ ಥರ ಅವರು ನಮ್ಮ ಜಂಟಿ ಸರ್ಕಾರನ ಬೀಳಿಸಿದ್ರು ಎಲ್ಲರಿಗೂ ಗೊತ್ತಿದೆ. ಅದೇ ಥರ ಅವರು ದುಡ್ಡು ಯೂಸ್ ಮಾಡಿ ಇಲ್ಲಿ ಕೋಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿದರು. ಅಂಥದ್ದು ಏನು ಆಗಿಲ್ಲ. ಆಮೇಲೆ ಇವತ್ತು ಸಾಯಂಕಾಲ ಎಲೆಕ್ಷನ್ ರಿಸಲ್ಟ್ ಬಂದಾಗ BJPಗೆ ಮತ್ತು ಅವ್ರ ಜೊತೆಲೇ ಸೇರ್ಕೊಂಡಿರೋ JDSಗೆ ಮುಖಭಂಗ ಆಗುತ್ತೆ. ಬಟ್ ಮೋರ್ ದನ್ ದಟ್ ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ ನೀವು ಕೂಡ ಯಶಸ್ವಿ ಆದ್ರಿ. BJP MLA ನಿಮ್ಗೆ ಬಂದು ವೋಟ್ ಹಾಕಿದ್ರಿ, ಏನು ಹೇಳ್ತೀರಿ? ಇವಾಗ ಯಾರನ್ನ ಅವ್ರು ಆನ್ ದೇರ್ ಓನ್ ಇಫ್ ದೇ ವೋಟೆಡ್ ಟುವರ್ಡ್ಸ್, ಐ ಡೋಂಟ್ ನೋ if this has really happened, but if it happened we are not approach anyone on their own. If somebody has voted we cannot do anything. ಎಕ್ಸ್ಪೆಕ್ಟ್ ಮಾಡಿದ್ರಾ ಸರ್ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ? ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ನಾವೇನು ಟ್ರೈನೂ ಮಾಡಿರಲಿಲ್ಲ ಕ್ರಾಸ್ ವೋಟ್ ಮಾಡ್ಸೋಕ್ಕೆ. We don't believe in horse trading or poaching.